सद्गुरुं जगदेकनाथं भक्तप्रियं सकललोकनमस्कृतं च त्रैगुण्यवर्तितवजं विभुमाद्यमीशं वन्दे भवद्भ्रमरासुरसिद्धवन्द्यं नमस्कृत्य धरं चैव नरोत्तमं देवीं सरस्वतीं व्यासं ततो जयमुदीरये। ಅಂತರಿಕ್ಷಂ ತ್ವಯಾ ಪ್ರೋಕ್ತಂ ಅದಿಷ್ಟು ಹೇಳ್ತಾ ಇದ್ದಾರೆ. 50 ಕೋಟಿ ವಿಸ್ತಾರಃ ಯೋಜನಾನಾಂ ಸಮಸ್ತಶಃ ಯಾವಂತಹ ಏತೆ ಮಿಲಿತಾಃ ತತ್ಪ್ರಮಾಣ ಇತೀರಿತಃ. ಎಲ್ಲ ವರ್ಗ ಎಲ್ಲ ನಾರದರು ಎಲ್ಲ ದೇವತೆಗಳ ಸಭೆಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಂತರಿಕ್ಷಂ ತ್ವಯಾ ಪ್ರೋಕ್ತಂ ಲಕ್ಷಯೋಜನ ಮುಚ್ಛ್ರಿತಂ ಅರ್ಧಕೋಟ್ಯುಚ್ಛ್ರಿತ ಸ್ವರ್ಗ ವಿಮಾನಾವಲಿ ಸಂಕುಲ. ಅರ್ಧಕೋಟಿ ಉಚ್ಛ್ರಿತ ಸ್ವರ್ಗ, ಲಕ್ಷಯೋಜನ ಅಂತರಿಕ್ಷ, ಅರ್ಧಕೋಟಿ ಯೋಜನ ಸ್ವರ್ಗ. ಹೀಗೆ ಭುವಃ ಸ್ವರ್ಗಶ್ಚ ಕೋಟ್ಯೈವ ಯೋಜನಾನಾಂ ಸುವಿಸ್ತೃತೌ ಮಹರ್ಜನಸ್ತಪಶ್ಚೈವ ಕ್ರಮಾದಧ್ಯರ್ಧಯೋಜನಾಃ. ಭುವಃ ಸ್ವರ್ಗಶ್ಚ ಕೋಟ್ಯೈವ ಯೋಜನಾನಾಂ ಪ್ರವಿಸ್ತೃತೌ. ಸ್ವರ್ಗಗಳು ಕೋಟಿ ಯೋಜನದಷ್ಟು ವಿಸ್ತಾರ ಹೊಂದಿವೆ. ಮಹಃ ಜನಃ ತಪಶ್ಚೈವ, ಮಹರ್ಲೋಕ ಜನೋಲೋಕ ತಪೋಲೋಕಗಳು ಕೂಡ ಕ್ರಮಾತ್ ಅಧ್ಯರ್ಧ ಯೋಜನಾಃ, ಅಧ್ಯರ್ಧ 1.5 ಪಟ್ಟು ಯೋಜನಗಳು ಜಾಸ್ತಿ ಇವೆ. 50 ಕೋಟಿ ವಿಸ್ತಾರ ಯೋಜನಾನಾಂ ಸಮಸ್ತಶಃ ಯಾವಂತ ಏತೆ ಮಿಲಿತಾಃ ತತ್ಪ್ರಮಾಣ ಉದೀರಿತಃ. 50 ಕೋಟಿ ವಿಸ್ತಾರ, ಒಟ್ಟು 50 ಕೋಟಿ ಯೋಜನ ವಿಸ್ತಾರವಾಗಿದೆ. ಸಮಸ್ತಶಃ ಯಾವಂತ ಏತೆ ಮಿಲಿತ, ಎಲ್ಲವನ್ನು ಕೂಡಿಸಿಬಿಟ್ರೆ ತತ್ಪ್ರಮಾಣ ಉದೀರಿತ. ಅದರ ಪ್ರಮಾಣ ಅಂದರೆ ಅದರ ಪರಿಮಿತಿ, ಅದರ ಹಾಗಿದೆ ಅಂತ ಅರ್ಥ. ಸತ್ಯಾಖ್ಯೋ ಬ್ರಹ್ಮಲೋಕಸ್ತು ಯತ್ರ ಬ್ರಹ್ಮ ವಿರಾಜತೆ ತತಶ್ಚ ದ್ವಿಗುಣ ಪ್ರೋಕ್ತೋ ವಿಷ್ಣುಲೋಕಃ ಸನಾತನಃ. ಸತ್ಯಾಖ್ಯೋ ಬ್ರಹ್ಮಲೋಕಃ ತು ಯತ್ರ ಬ್ರಹ್ಮ ವಿರಾಜತೆ, ಎಲ್ಲದರ ಹೆಸರು ಎಷ್ಟಾಗುತ್ತೋ ಅಷ್ಟು ಬ್ರಹ್ಮಲೋಕ ಇದೆ. ತತಶ್ಚ ದ್ವಿಗುಣ ಪ್ರೋಕ್ತಃ ವಿಷ್ಣುಲೋಕಃ ಸನಾತನಃ, ಅದಕ್ಕಿಂತ 2 ಪಟ್ಟು ವಿಷ್ಣುಲೋಕಃ ಸನಾತನ, ವಿಷ್ಣುಲೋಕ ಆಗಿದೆ. ಉತ್ತರೋತ್ತರತಃ ಸರ್ವೇ ಸುಖೇ ಶತಗುಣೋತ್ತರಾಃ ಅನಂತಜನ ಸಂಪೂರ್ಣಾಃ ಅಪಿ ತೇ ಇಚ್ಛಯಾ ಹರೇಃ. ಉತ್ತರೋತ್ತರತಃ ಸರ್ವೇ ಸುಖೇ ಶತಗುಣೋತ್ತರ. ಮೇಲಕ್ಕೆ ಹೋಗ್ತಾ 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 ಏನಾಗುತ್ತಲ್ಲಿ ಸುಖಗಳೆಲ್ಲ ಜಾಸ್ತಿ ಆಗುತ್ತೆ, ಸೌಲಭ್ಯಗಳು ಜಾಸ್ತಿ ಆಗ್ತಿರೋದು ಸುಖ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಹಳ್ಳಿಗೆ ಒಂದು ವಾತಾವರಣ ಬೇರೆ, ಸಿಟಿ ವಾತಾವರಣ ಬೇರೆ. ಆ ರೀತಿಯಲ್ಲಿ ಬೇಲಿರೋ ಕಡೆ ಹೋಗ್ತಾ ಹೋಗ್ತಾ ಹೋಗುತ್ತೆ. ಭೂಹು ಭುವಃ ಸ್ವಹ ವಹಃ ಜನಃ ತಪಃ ಸತ್ಯ, ಎಲ್ಲರಲ್ಲೂ ಸುಖ ಜಾಸ್ತಿ ಆಗ್ತಾ ಇರುತ್ತೆ. ಸುಖೇ ಶತಗುಣೋತ್ತರಾಃ, ಎಷ್ಟು ಮಟ್ಟಿಗೆ ಬರೀ ಜಾಸ್ತಿ ಅಲ್ಲ, 100 ಟೈಮ್ಸ್ ಜಾಸ್ತಿ ಇರುತ್ತೆ ಅಂತ. 100 ಅಂದರೆ 100 ಅಂತಲ್ಲ, ಶತ, ಅದು ಕೆಲವೊಮ್ಮೆ ಕಡಿಮೆ ಕೆಲವೊಮ್ಮೆ ಹೆಚ್ಚು. ಶತಗುಣ ಉತ್ತರ, ಉತ್ತರ ಅಂದರೆ ಶ್ರೇಷ್ಠ, 100 ಪಟ್ಟು ಹೆಚ್ಚು ಸೌಲಭ್ಯಾದಿಗಳು ಸುಖಾದಿಗಳನ್ನು ಹೊಂದಿವೆ ಅಂತ ಅರ್ಥ. ಸುಖ ಅಂದರೆ ಸುಖ ಸಾಧನ ಅಂತ ಅರ್ಥ. ಅದರಿಂದಾಗಿ ಸುಖ ಸಾಧನ ಇದ್ದಾಗ ಸುಖ ಆಗೋದ್ರಿಂದ ಅಲ್ಲಿ ಜನ ಹೆಚ್ಚೆಚ್ಚು ಸುಖಿಗಳಾಗಿರ್ತಾರೆ. ಇವತ್ತು ವಿದೇಶದಲ್ಲಿರೋ ಸುಖಗಳಿರ್ತಾರೆ, ಜನ ಕಾನ್ಸೆಪ್ಟ್ ಬಂದಿದೆಯಲ್ಲ, ಅಲ್ಲಿರೋ ಸುಖ ಇಲ್ಲಿಲ್ಲ ಅಂತಾರೆ. ಹೋದವ್ರು ಮತ್ತೆ ಬರೋ ಸಂಭವ ಬಹಳಷ್ಟು ಕಡಿಮೆ. ಕಾರಣ ಅಲ್ಲಿ ಇದಕ್ಕಿಂತ ಜಾಸ್ತಿ ಸೌಲಭ್ಯಗಳು ಅಂತ ಒಂದು ಅವರ ಮನಸ್ಸಲ್ಲಿರುತ್ತೆ. ಆದರೆ ಅದು ನಾವು ಕಲ್ಪನೆ ಭೌತಿಕ, ಅದು ಹಾಗಲ್ಲ. ಅದೆಲ್ಲ ಏನಂದ್ರೆ ವಾಸ್ತವವಾಗಿ ಜಾಸ್ತಿ ಇರುತ್ತೆ. ಇದು ಇವರು ಕಾನ್ಸೆಪ್ಟ್ ಅಷ್ಟೇ. ಎಷ್ಟೋದಕ್ಕೆಲ್ಲ ಏಕಾಗ್ರೆ ಬಿಟ್ಟು ಬಂದವರು ಇರ್ತಾರೆ, ಬೇಕಾಷ್ಟಲ್ಲಿ ಬಿಟ್ಟು ಬಂದವರು ಇರ್ತಾರೆ. ಆದರೆ ಕೆಲವರು ಅಲ್ಲಿರೋರು ಇರ್ತಾರೆ. ಇಲ್ಲಿ ಹಾಗಲ್ಲ, ಆಸ್ ಎ ರೂಲ್ ಇದ್ದೇ ಇರುತ್ತೆ. ಮತ್ತು ನಿಜವಾದ ಸುಖ ಇದೆ. ಈ ಸುಖ ಅನ್ನೋದೇನು ಹೊರಗಿನ ಸುಖ, ನಿಜವಾದ ಅರ್ಥದಲ್ಲಿ ಒಳ್ಳೆಯ ಸುಖನೇ ಅಲ್ಲಿರುತ್ತೆ. ಅನಂತ ಜನ ಸಂಪೂರ್ಣ ಅಪಿ ತೇ ಇಚ್ಛಯಾ ಹರೇ. ಈ ದೇವರ ಲೋಕಗಳ ವೈಶಿಷ್ಟ್ಯ ಏನಂತ ಕೇಳಿದರೆ, ಅನಂತ ಜನ ಸಂಪೂರ್ಣ ಅಪಿ ತೇ ಇಚ್ಛಯಾ ಹರೇ. ಎಷ್ಟೇ ಜನಗಳು ಸೇರಿದ್ರು ಕೂಡ ಅದನ್ನೇನಾಗುತ್ತೆ, ದೇವರ ಸಂಕಲ್ಪದಿಂದಾಗಿ ಅವು ಅವಕಾಶವಂತಹ ದಿವ್ಯತ್ವಾತ್ ಪೂರ್ಯಂತೇನ ಕದಾಚನ.
ಇನ್ನೂ ಅವಕಾಶ ಇದ್ದೇ ಇರುತ್ತೆ ಹೊರತು ಏನಾಗೋದಿಲ್ಲ, ನಪೂರಿಯಂತೆ ತುಂಬಿ ಹೋಗೋದೇ ಇಲ್ಲ. ಬಹಳ ಮುಖ್ಯ ಇದು. ವೈಕುಂಠ ಲೋಕಕ್ಕೆ ತುಂಬ ಜನ ಹೋಗ್ಬಿಟ್ಟಾಗ್ಬಿಟ್ಟಿದೆ, ಜಾಗ ಇರಲಿಕ್ಕಿಲ್ಲ ಅಂತ ತಿಳ್ಕೊಂಡು ಯೋಚನೆ ಮಾಡಬೇಡಿ. ಅದು ಎಷ್ಟಿದೆ, ಅದಕ್ಕೆ ಅವಕಾಶ ಶಾಶ್ವತವಾಗಿರೋದ್ರಿಂದ ಯಾವ ಕಾಲಕ್ಕೂ ಅದು ಏನಾಗೋದಿಲ್ಲ, ಓವರ್ಫ್ಲೋ ಆಗೋದು, ತುಂಬೋದಾಗಲಿ, ಇದಾಗಲಿ, ಟ್ರಾಫಿಕ್ ಜಾಮ್ ಅಂತ ಏನೇನೂ ಅಲ್ಲಿ ಪ್ರಸಂಗ ಬರೋದಿಲ್ಲ. ಇದು ದೇವರ ಸಂಕಲ್ಪದಿಂದಾಗಿ ಅದು ಅಷ್ಟು ಅದ್ಭುತವಾದ ರೀತಿಯಲ್ಲಿ ಇವೆ ಅಂತ ಅರ್ಥ. ಸರ್ವಕಾಮ ಸುಖೈ ಪೂರ್ಣಾ ದಿವ್ಯ ಸ್ತ್ರೀ ಪುರುಷೋಜ್ವಲಾ. ವೈಕುಂಠ ಲೋಕದಲ್ಲಿ ಸರ್ವಕಾಮ ಸುಖೈ ಪೂರ್ಣಾ. ಕಾಮ ಅಂದರೆ ಬಯಕೆ, ಬಯಸಿದ ಎಲ್ಲ ಸುಖಗಳಿಗೆ ಕೂಡ ಸಿಗುತ್ತೆ. ಪೂರ್ಣವಾಗಿ ಸಿಗುತ್ತೆ. ಎರಡೆರಡು ಎಲ್ಲ ಸಿಗುತ್ತೆ, ಸ್ವಲ್ಪ ಸ್ವಲ್ಪ ಅಲ್ಲ. ಸ್ವಲ್ಪ ಪೂರ್ಣ ಸಿಗುತ್ತೆ ಅಲ್ಲ, ಎಲ್ಲ ಬಗೆಯ ಸುಖಗಳು ಕೂಡ ಅಲ್ಲಿ ಪೂರ್ಣವಾಗಿ ಸಿಗ್ತಾ ಇವೆ. ದಿವ್ಯ ಸ್ತ್ರೀ ಪುರುಷೋಜ್ವಲಾಹ. ಇರತಕ್ಕಂಥ ಪುರುಷರಾಗಲಿ ಸ್ತ್ರೀಯರಾಗಲಿ ಅಂಥವ್ರವರು ದಿವ್ಯ ಅಲೌಕಿಕವಾದ. ಆದ್ದರಿಂದ ಅವರಿಗೆ ಎದ್ದು ಸಹ ಏನಿಲ್ಲ, ಇಲ್ಲಿಯ ದುಃಖಾದಿಗಳು, ಇಲ್ಲಿಯ ಪ್ರಸಕ್ತಿ ಯಾವ್ಯಾವುದೂ ಇರೋದಿಲ್ಲ ಅಂತೇಳಿ. ದಿವ್ಯರತ್ನ ಸಮಾಕಿರಣಂ ತಯಾ ತಥಾ ಪಾತಾಳ ಸಪ್ತಕಂ ಅಸಸ್ತಾತ್ ಶೇಷದೇವೇನ ಬಲಿನಾ ಸಮಧಿಷ್ಠಿತಂ. ದಿವ್ಯರತ್ನ ಸಮಾಕಿರಣಂ ತಥಾ ಪಾತಾಳ ಸಪ್ತಕಂ ಅಸಸ್ತಾತ್ ಶೇಷದೇವೇನ ಬಲಿನಾ ಸಮಧಿಷ್ಠಿತಂ. ದಿವ್ಯರತ್ನ ಸಮಾಕಿರಣಂ, ಇವೆಲ್ಲ ದಿವ್ಯರತ್ನಗಳಿಂದ ಆಕಿರಣ ತುಂಬಿ ಹೋಗಿಬಿಟ್ಟಿವೆ, ಸಮ್ಯಕ್ ಆಕಿರಣ. ತಥಾ ಪಾತಾಳ ಸಪ್ತಕಂ, ಮುಂದೆ ಕೆಳಗಿನ ಲೋಕಗಳು ಕೂಡ ಹಾಗೇ ಇವೆ. ಅಸಸ್ತ ಶೇಷದೇವೇರ, ಪೂರ್ತಿ ಕೆಳಗಡೆಗೆ ಬಲವಿಷ್ಠರಾದ ಶೇಷದೇವರನ್ನೇನು ಮಾಡಿದ್ದಾರೆ, ಹೊತ್ತಿದ್ದಾರೆ. ಕಾಮಭೋಗ ಸಮಾಯುಕ್ತಾ ಬಹುವರ್ಷ ಸಹಸ್ರಿಣ ಸಪ್ತದ್ವೀಪೇಶು ಪುರುಷಾ ನಾರ್ಯಶ್ಚ ಉಕ್ತಾ ಸ್ವರೂಪಿಣ. ಕಾಮಭೋಗ ಸಮಾಯುಕ್ತಾ, ಬಯಸಿದ ಭೋಗಗಳಿಂದ ಸಂಪೂರ್ಣವಾಗಿ ಕೂಡಿರ್ತಾರೆ ಇಲ್ಲಿರತಕ್ಕಂಥ ಎಲ್ಲ ಜನಗಳು ಕೂಡ. ಬಹುವರ್ಷ ಸಹಸ್ರಿಣ, 1000 ವರ್ಷ, ಬಹು1000 ವರ್ಷಗಳ ಕಾಲ ಅಲ್ಲಿ ವಾಸವನ್ನು ಮಾಡುತ್ತಾರೆ. ಸಪ್ತದ್ವೀಪೇಶು ಪುರುಷಾ ನಾರ್ಯಶ್ಚ ಉಕ್ತಾ ಸ್ವರೂಪಿಣ. ಸಪ್ತದ್ವೀಪಗಳು, ಎಲ್ಲ ದ್ವೀಪಗಳಿರತಕ್ಕಂಥ ಜನಗಳೆಲ್ಲ ಸ್ವರೂಪಿಗಳಾಗಿರ್ತಾರೆ. ಯೇಷಾಂಚ ಸರ್ವಲೋಕಾನಾಂ ಧಾತಾ ನಾರಾಯಣ ಪರಃ ವಿಷ್ಣುಲೋಕಸ್ಥಿತೋ ಮುಕ್ತೈ ವಿಷ್ಣು ಲೋಕಸ್ಥಿತೋ ಮುಕ್ತೈ ಸದಾ ಸರ್ವೈರುಪಾಸ್ಯತೆ. ಯೇಷಾಂಚ ಸರ್ವಲೋಕಾನಾಂ ಧಾತಾ ನಾರಾಯಣ ಪರಃ. ಧಾತಾ ಯೇಷಾಂ ಸರ್ವಲೋಕಾನಾಂ, ಎಲ್ಲ ಲೋಕಗಳಿಗೂ ಕೂಡ ಧಾತ, ಧಾರಣ ಪೋಷಣ ಕರ್ತ. ಧಾರಣ ಮಾಡುವವನು, ಪೋಷಣೆ ಮಾಡುವವನು ಯಾರು ಅಂದರೆ ಪರಹ ನಾರಾಯಣ, ಸರ್ವೋತ್ತಮನಾದ ನಾರಾಯಣ. ಹರಿದೇವ ಪರಹ. ವಿಷ್ಣುಲೋಕಸ್ಥಿತೋ ಮುಕ್ತೈ ಸದಾ ಸರ್ವೈರುಪಾಸ್ಯತೆ. ಆ ವಿಷ್ಣುವು ಮುಕ್ತರಿಂದ ಸದಾಕಾಲವೂ ಉಪಾಸ್ಯತನಾಗಿದ್ದಾನೆ ಅಂತ ಹೇಳಿದ್ರಿಂದ ಅಭೇದವಾಗಲಿ ಸಾಮ್ಯವಾಗಲಿ ಮುಕ್ತಿಯಲ್ಲಿ ಇಲ್ಲ ಅಂತಾಯಿತು. ಸೇವಕ ಬ್ರಹ್ಮಣಶ್ಚೈವ ದೇವಾ ವೇದಾಶ್ಚ ಸರ್ವಶಃ ಶಕ್ರಸ್ಯ ಮುನಯಃ ಸರ್ವೇ ಹರಿಶ್ಚಂದ್ರಸ್ಯ ಭೂಮಿಪಃ. ಸೇವಕಾಃ ಬ್ರಹ್ಮಣಶ್ಚೈವ ದೇವಾ ವೇದಾಶ್ಚ ಸರ್ವಶಃ. ವಿಷ್ಣು ಸರ್ವರಿದ ಉಪಾಸಿತನಾಗಿದ್ದಾನೆ. ಬರೀ ಉಪಾಸನೆಯಲ್ಲ, ಸೇವಕಾಹ, ಸೇವಕರಾಗಿ ಉಪಾಸನೆ ಮಾಡ್ತಾರೆ ಹೊರತು ಸಮವಾಗಿದ್ದು ಉಪಾಸನೆ ಮಾಡೋದಲ್ಲ. ದೇವಾಹ ವೇದಾಶ್ಚ ಸರ್ವಶಃ, ದೇವತೆಗಳು ಎಲ್ಲರೂ ದೇವರನ್ನ ಆರಾಧನೆ ಮಾಡ್ತಾರೆ. ವೇದಗಳು ದೇವರನ್ನೇ ಸರ್ವೋತ್ತಮತ್ವೇನ ವರ್ಣನೆ ಮಾಡ್ತಾ ಇವೆ ಅಲ್ಲಿ. ಅಂದರೆ ಅಲ್ಲಿ ಇಲ್ಲೂ ವೇದ ಇದೆ, ಅಲ್ಲೂ ವೇದ ಇದೆ. ಇಲ್ಲಿ ಎಲ್ಲರಿಗೂ ಎಲ್ಲ ತಿಳಿಯೋದಿಲ್ಲ. ವೇದ ಎಲ್ಲರಿಗೂ ಗೊತ್ತಾಗುತ್ತೆ, ಎಲ್ಲ ವಿಷ್ಣು ಪರವಾಗಿ ಗೋಚರಿಸುತ್ತೆ ಹೊರತು ಅನ್ಯ ದೇವತಾ ಪರವಾಗಿ ಅವು ಗೋಚರಿಸೋದೇ ಇಲ್ಲ. ಅಖಿಲಾಪಿ ರಾಜಾನಃ ಪಾಂಡುಶ್ಚ ಅಸ್ಮತ್ಪಿತಾ ಮುನೆ, ಅಲ್ಲಿ ಸ್ವಾರಸ್ಯ ಇದೆ. ಶಕ್ರಸ್ಯ ಮುನಯಃ ಸರ್ವೇ ಹರಿಶ್ಚಂದ್ರಸ್ಯ ಭೂಮಿಪಃ. ಶಕ್ರಸ್ಯ ಮುನಯಃ ಸರ್ವೇ, ಶಕ್ರ ಇಂದ್ರಲೋಕದೊಳಗೆ ಮುನಿಗಳೆಲ್ಲ ಇದ್ದಾರೆ. ರಾಜರಲ್ಲಿ ಹರಿಶ್ಚಂದ್ರ ರಾಜ ಇದ್ದಾನೆ ಅಂತ ಹೇಳಿ, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಯಿತು. ಇಂದ್ರಲೋಕದಲ್ಲಿ ದೇವತೆಗಳಿದ್ದಾರೆ, ಮುನಿಗಳಿದ್ದಾರೆ, ದೇವ ಮುನಿಗಳಿದ್ದಾರೆ. ಅಲ್ಲಿ ಜೊತೆಗೆ ಹರಿಶ್ಚಂದ್ರ ರಾಜನೂ ಇದ್ದಾರೆ ಅಂತೇಳಿ, ಇದು ಧರ್ಮರಾಜನಿಗೆ ಇದಾಯ್ತು. ಅಥವಾ ಸಂಬಂಧಪಟ್ಟ ವಿಚಾರ ಬಂದಾಗ ಏನಾಗ್ಬಿಡುತ್ತೆ, ಕ್ಯಾಚ್ ಆಗುತ್ತೆ ಇಮಿಡಿಯೇಟ್ ಆಗಿ, ನೋಟಿಸ್ ಮಾಡಿದ ಅದನ್ನು ಹೇಳ್ತಾರೆ. ಈಗ ನೋಡಿ, ಅಖಿಲ ಇತಿ ರಾಜ ಅಪಿ ರಾಜಾನಃ ಪಾಂಡುಶ್ಚ ಅಸ್ಮತ್ಪಿತಾ ಮುನೆ ಯಮಸ್ಯೈವ ಅನುಗಾ ಪ್ರೋಕ್ತಾ ರಾಜಭಿಸ್ತೈರ್ ಯಮೇನ ಚ. ಆದರೆ ಮುಂದೆ ಯಮಸಭೆ ವರ್ಣನೆ ಮಾಡಬೇಕಾದ್ರೆ ಅಖಿಲಾಪಿ ರಾಜಾನಃ, ಎಲ್ಲ ರಾಜರು ಯಮಸಭೆಯಲ್ಲಿದ್ದಾರೆ. ಪಾಂಡುಶ್ಚ ಅಸ್ಮತ್ಪಿತಾ ಮುನೆ, ನಮ್ಮ ತಂದೆ ಪಾಂಡುರಾಜನೇ ಇದ್ದಾರೆ ಅಂತ ನೀವು ಹೇಳಿದಿರಿ. ಹರಿಶ್ಚಂದ್ರನು ಒಬ್ಬ ರಾಜ, ನಮ್ಮ ತಂದೆನೂ ಒಬ್ಬ ರಾಜ. ಆದರೆ ಪಾಂಡುರಾಜ ಯಮಲೋಕ ಸಭೆಯಲ್ಲಿದ್ದಾನೆ. ಆತಲ್ಲಿದ್ದಾನೆ
ಯಾವ ಶ್ರೇಷ್ಠ ಇದೆ ಹೇಳಿ ಹೇಳ್ಬಿಟ್ಟಿದ್ದಾರೆ. ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅದು ಶ್ರೇಷ್ಠ. ಆದರೆ ಇವತ್ತು MLA MP ಇದ್ದಾಗೆ ಇಬ್ಬರು ಪವರ್ ಎಷ್ಟಿತ್ತು, ಇಬ್ಬರು ಎಲೆಕ್ಟ್ ಆದರೂ ಕೂಡ ಪವರ್ ಜಾಸ್ತಿ ಅಲ್ಲೇ ಆ ದೃಷ್ಟಿಯಿಂದ ನಮ್ಮ ತಂದೆ ಯಾಕೆ ಆಗಿದ್ದಾನೆ? ಯಮಸಭೆ ಕೆಳಗಿಂದು ಇಂದ್ರ ಸಭೆ ಮೇಲಿಂದು ನಮ್ಮ ತಂದೆ ಯಮಸಭೆಯಲ್ಲಿದ್ದಕ್ಕೆ ಏನು ಕಾರಣ? ಎಲ್ಲ ರಾಜರು ಇರ್ತಾರೆ ಅಂತ ಹೇಳಿದ್ರೆ ಆಯಿತು. ಆದರೆ ಒಬ್ಬ ರಾಜ ಎಲ್ಲಿದ್ದಾನೆ ಈಗ? ಇಂದ್ರ ಸಭೆಯಲ್ಲಿದ್ದಾನೆ. ಯಾತಕ್ಕೆ? ಆ ವಿಷಯ ಬರ್ತಿರಲಿಲ್ಲ. ಎಲ್ಲ ರಾಜರು ಇದ್ದಾರೆ, ಒಬ್ಬನೇ ಇದ್ದಾರೆ, ಮುಗಿದೋಗ್ತಾ ಇತ್ತು. ಆದರೆ ಹರಿಶ್ಚಂದ್ರ ಮಾತ್ರ ಎಲ್ಲಿದ್ದಾನೆ? ಇಂದ್ರ ಸಭೆಯಲ್ಲಿದ್ದಾನೆ ಅಂತ ಹೇಳಿದ ಮೇಲೆ ಏನು ವ್ಯತ್ಯಾಸ ಅಂತ ಕೇಳಿದ್ರು. ಕಾರಣ ಏನದು? ಫಲಕ್ಕೆ ವ್ಯತ್ಯಾಸ ಯಾತಕ್ಕೆ? ಅದೇ ಕಾರಣ ಹೇಳ್ತಾರೆ. ಈಗ ಇಲ್ಲದೆ ಬರೋದು ಉತ್ತರ. ಉಪಾಸ್ಯಮಾನು ಭಗವಾನ್ ರಾಮೋ ಯಮಸಭಾತಲೇ. ಯಮಸಭೆಯಲ್ಲಿ ರಾಮದೇವರಿದ್ದಾರೆ. ಎಲ್ಲ ಸಭೆಗಳಲ್ಲೂ ಭಗವದ್ ರೂಪಗಳೇ ಉಪಾಸಿತವಾಗೋದು. ಎಲ್ಲ ಸಭೆಗಳಲ್ಲಿ, ಎಲ್ಲ ದ್ವೀಪಗಳಲ್ಲಿ ಉಪಾಸ್ಯಮೂರ್ತಿಯಾದ ನಾರಾಯಣನೇ. ಅಲ್ಲಿ ಉಪೇಂದ್ರ ರೂಪದಲ್ಲಿ ಇದ್ದಾನೆ. ಇಂದ್ರದೇವರ ಸಭೆಯಲ್ಲಿ ಯಾವ ರೂಪದಲ್ಲಿದ್ದಾನೆ? ಉಪೇಂದ್ರ ರೂಪದಲ್ಲಿ. ಯಮಸಭೆಯಲ್ಲಿ ಯಾವ ರೂಪದಲ್ಲಿದ್ದಾನೆ? ರಾಮ ರೂಪದಲ್ಲಿದ್ದಾನೆ. ಉಕ್ತಃ ಇಂದ್ರೇಣ ಚೌಪಾಸ್ಯೋ ವಾಮನಾತ್ಮ. ವಾಮನ ಅಂದ್ರೆ ಒಂದೇ, ಉಪೇಂದ್ರ ಅಂದ್ರೆ ಒಂದೇ. ಹೇಳಬೇಕಾದ್ರೆ ವಾಮನ ಉಪೇಂದ್ರ ಹೇಳಿದ್ರು ಕೂಡ ವಾಮನ ಇನ್ನೊಂದು ಹೆಸರದು. ವಾಮನಾತ್ಮ ಜನಾರ್ದನ ಪ್ರಾದುರ್ಭಾವಾಶ್ಚ ನಿಖಿಲ ಬ್ರಹ್ಮಣೋಪಾಸಿತಾಸ್ತದಾ. ಸತ್ಯಲೋಕದಲ್ಲಿ ಬ್ರಹ್ಮದೇವರಿಂದ ಒಂದೆರಡಲ್ಲ, ಅಥವಾ ಎಲ್ಲ ಪ್ರಾದುರ್ಭಾವಗಳನ್ನು ಉಪಾಸನೆ ಮಾಡುತ್ತಾರೆ. ಸತ್ಯಲೋಕದ ವೈಶಿಷ್ಟ್ಯ. ವರುಣಸ್ಯ ಅನುಗಾನಾಗಾ ತತ್ರ ಮತ್ಸ್ಯಾಕೃತಿರ್ಹರಿ. ಈ ವರುಣಲೋಕದೊಳಗೆ ನಾಗಗಳಿವೆ. ಅಲ್ಲಿ ಮತ್ಸ್ಯ ರೂಪದ ಶ್ರೀಹರಿ ಪೂಜಿತನಾಗಿದ್ದಾನೆ ಅಂತ ಹೇಳಿ ಇವೆಲ್ಲ ನೆನಪಿಟ್ಕೊಂಡಿರ್ಬೇಕು. ದಿಕ್ಪಾರಿ ನಮಸ್ಕಾರ ಮಾಡಬೇಕಾದ್ರೆ ಆ ದಿಗ್ದೇವತೆ, ದಿಕ್ಪಾಲಕರಿವರು. ದಿಗ್ದೇವತೆ ಯಾರು? ನಾರಾಯಣ. ಅದರ ಮೇಲೆ ಯಾವಾಗಲೂ ಕಾಮನ್ನ ತಿಳ್ಕೊಂಡಿರ್ಬೇಕು. ವಿಶೇಷ ರೂಪ ಅಂದ್ರೆ ಇದು. ಅದಿಲ್ಲ, ಅದರಲ್ಲಿ ಒಂದು ಸಬ್ಲೋಕ, ಮೇನ್ ಲೋಕ ಅಲ್ಲ, ಸಬ್ಲೋಕ. ಉಪಲೋಕಗಳು ಅಂತೇವೆ. ಗೋಲೋಕ ಎಲ್ಲ ಇನ್ನೂ ಹೌದು, ಇನ್ನೂ ಎಷ್ಟೋ ಲೋಕಗಳು ಹೇಳ್ತಾರೆ. ಉಪಲೋಕಗಳವೆಲ್ಲ ಇನ್ನೂ ಎಕ್ಸ್ಟೆನ್ಷನ್ ಟೈಪ್ ಕೆಲವು ಲೋಕಗಳಿಗೆ. ಅಷ್ಟು ಸ್ಪೆಷಲ್ ಲೋಕಗಳಲ್ಲ, ಪ್ರತ್ಯೇಕ ಲೋಕಗಳು, ಸಪರೇಟ್ ಅಲ್ಲ. ಒಂದರಲ್ಲೇ ಕಂಪಾರ್ಟ್ಮೆಂಟ್ಗಳು. ಗೊತ್ತಾಯ್ತಾ? ಸಿಟಿ ಜೋನು, ಅರ್ಬನ್ ಸಿಟಿ ಅಂತ ಕರಿತೀವಲ್ಲ, ಅರ್ಬನ್ ಸಿಟಿ ಇದ್ದಾಗ ಆ ಥರ ಇರ್ತಾರೆ. ಗಂಧರ್ವ ಧನದಸ್ಯಾಪಿ ತತ್ರ ಕಲ್ಕಿ ಹರಿಪ್ರಭು. ಇನ್ನು ವರುಣ ಕುಬೇರನ ಲೋಕದೊಳಗೆ, ಧನ ಅಂದ್ರೆ ಕುಬೇರ, ಅಲ್ಲಿ ಗಂಧರ್ವರ ಪ್ರಜೆಗಳು. ತತ್ರ ಕಲ್ಕಿ ಹರಿಪ್ರಭು. ಕುಬೇರನ ಉಪಾಸಿತವಾದ ರೂಪ ಯಾವುದು? ಕಲ್ಕಿ ರೂಪ. ರುದ್ರಸ್ಯ ಉಗ್ರಾಣಿಭೂತಾನಿ ನೃಸಿಂಹಾತ್ಮ ಶಿವೇನ ಚ. ಈಶಾನ್ಯ ದಿಕ್ಕಿನಲ್ಲಿ ರುದ್ರಲೋಕದಲ್ಲಿ ರುದ್ರಸ್ಯ ಉಗ್ರಾಣಿಭೂತಾನಿ, ಭೂತಗಳೇ ಅಲ್ಲಿರ್ತಕ್ಕಂತಹ ಪ್ರಜೆಗಳು. ಅಲ್ಲಿ ನರಸಿಂಹದೇವರ ಆರಾಧಿತ ನೃಸಿಂಹಾತ್ಮ ಶಿವೇನ ಚ. ಅದಕ್ಕೆ ರುದ್ರಾಂತರ್ಗತ ನರಸಿಂಹ ಅಂತ ಹೇಳೋದಕ್ಕೆ ಅದೇ ಕಾರಣ. ನೃಸಿಂಹಾತ್ಮ ಶಿವೇನ ಚ. ಆತ್ಮ ಅಂದ್ರೆ ರೂಪ ಅಂತ ಅರ್ಥ. ನೃಸಿಂಹಾತ್ಮ, ನೃಸಿಂಹ ರೂಪಿಯಾದ ಶ್ರೀಹರಿ ಉಪಾಸಿತರಾಗಿದ್ದಾನೆ ರುದ್ರದೇವರಿಂದ ರುದ್ರಲೋಕದಲ್ಲಿ, ಕೈಲಾಸದಲ್ಲಿ ಅಂತ ಅರ್ಥ. ಉಪಾಸ್ಯ, ಉಪಾಸಿತಲ್ಪಡುವವನು. ಉಪಾಸ್ಯತೆ ಸದಾ ವಿಷ್ಣು ಇತ್ಯಾದ್ಯುಕ್ತದ್ವಯಾ ನಖ. ಸರ್ವರತ್ನ ಸ್ಥಲಾನ್ ದಿವ್ಯಾನ್ ದೇವಲೋಕಾನ್ ಪ್ರಭಾಷತ. ಉಪಾಸ್ಯತೆ ಸದಾ ವಿಷ್ಣು. ಹೀಗೆಲ್ಲಿ ಬೇರೆ ಬೇರೆ ಲೋಕಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಶ್ರೀಹರಿ ಆಯಾ ದೇವತೆಗಳಿಂದ, ಮುಖ್ಯಸ್ಥರಿಂದ ಆರಾಧಿತರಾಗಿದ್ದಾರೆ ಅಂತ ಹೇಳಿದ್ವಿ. ತ್ವಯಾ ಅನಘ. ಹೌದು, ಈ ಭೂಲೋಕದಲ್ಲಿ ನಮ್ಮ ಈ ಭರತಖಂಡಕ್ಕೆ ನಾರಾಯಣ ರೂಪದಿಂದ ಉಪಾಸಿತರಾಗಿದ್ದಾರೆ. ಅದಕ್ಕೇನೆ ಬದಲಿ ಯಾತ್ರೆ ಬಹಳ ಸ್ಪೆಷಲ್ ಬಂದಿದ್ದು ಅದಕ್ಕೋಸ್ಕರ. ಯಾರಿಗೆ? ಇಲ್ಲ ಇಲ್ಲ ಇಲ್ಲ, ಹೆಡ್ ಅದು ಕಂಟಿನ್ಯೂ ಎಲ್ಲರಿಗೂ. ಡೆಲ್ಲಿ, ನೀವು ವಿಪಕ್ಷದವರಿಗೂ ಡೆಲ್ಲಿನೇ ಕ್ಯಾಪಿಟಲ್ಲು, ಇವರಿಗೂ ಡೆಲ್ಲಿನೇ ಕ್ಯಾಪಿಟಲ್. ವಿಪಕ್ಷ ಅಂತೇಳಿ ಬೇರೆ ಕ್ಯಾಪಿಟಲ್ ಮಾಡೋರು ಬರಲ್ಲ. ಆಳ ಪಕ್ಷ, ವಿಪಕ್ಷ ಅಂತೇಳಿ ಎಲ್ಲರಿಗೂ ಏನದು ಇವತ್ತು ಡೆಲ್ಲಿ ಮುಖ್ಯಪಟ್ಟಣ. ಹೇಗೋ ಮುಖ್ಯ ದೇವರು ಅಂದ್ರೆ ಅವರೇ. ಭರತಖಂಡದಲ್ಲಿ ಯಾರೇ ಇದ್ರೂ ಕೂಡ ಮಹಾರಾಜರು, ರಾಜರು, ಋಷಿಗಳು, ಮುನಿಗಳು ಯಾರೇ ಇರಲಿ, ಯಾವ ರೂಪ ಉಪಾಸನೆ ಮಾಡೋಕ್ಕೆ ಮುಖ್ಯವಾಗಿ ನಾರಾಯಣ ರೂಪ. ಅದಕ್ಕೆ ನಾರಾಯಣ ಮಂತ್ರಕ್ಕೆ ಸ್ಪೆಷಲ್ ಅದು. ಮತ್ತೆ ಐಂದ್ರಂ ತತ್ರ ಮೇ ಸಂಶಯೋ ಭೂಯಾನ್. ಮತ್ತೆ ಎಲ್ಲಾ ಲೋಕಗಳು ವೈಶಿಷ್ಟ್ಯ ಏನು? ರತ್ನಸ್ಥಲಾನ್ ದಿವ್ಯಾನ್ ದೇವಲೋಕಾನ್ ಪ್ರಭಾಷತ. ದೇವಲೋಕಗಳಿಗೆ ಯಾತಕ್ಕೆ ಹೋಗಕ್ಕೆ ಇಷ್ಟಪಡ್ತಾರೆ ಅಂತ ಕೇಳಿದರೆ, ಸರ್ವ ರತ್ನಸ್ಥಲ, ರತ್ನಗಳ ಮಯ, ರತ್ನಗಳು ತುಂಬಿರತಕ್ಕಂತಹ ಲೋಕ. ಆಮೇಲೆ ದಿವ್ಯಾನ್, ದಿವ್ಯವಾದವುಗಳು, ದೇವಲೋಕಗಳು, ಅದೆಲ್ಲ ಒಳ್ಳೆಯ ಮಾಡಿದ್ರಿ ನೀವು. ಇದಿಷ್ಟು ಕೇಳ್ತಾ 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 ನನಗೊಂದು ಸಂಶಯ ಬಂತು ಅಂತ ಹೇಳಿದ. ತತ್ರ ವೇ ಸಂಶಯೋ ಭೂಯಾನ್ ಹರಿಶ್ಚಂದ್ರ ಕಥಂ ನೃಪ ಐಂದ್ರಂ ಸಭಾತಲಂ ಪ್ರಾಪ್ತ
ಪಾಂಡು ನ ಅಸ್ಮತ್ ಪಿತಾಮುನೇ ತತ್ರ ಮೇ ಸಂಶಯ ಭೂಯಾನ್ ಭೂಯಾನ್ ಬಹಳ ದೊಡ್ಡ ಸಂಶಯದಿಂದಲೇ ಬಂದುಬಿಟ್ಟಿದೆ. ಹರಿಶ್ಚಂದ್ರ ಕಥಂ ನೃಪ, ಹರಿಶ್ಚಂದ್ರ ಒಬ್ಬ ರಾಜ, ಕಥಂ ಐಂದ್ರಂ ಸಭಾತಲಂ ಪ್ರಾಪ್ತ, ಇಂದ್ರ ಸಭೆಗೆ ಹೇಗೆ ಹೋದ ಗೊತ್ತಾಯ್ತಾ. ಪಾಂಡುಹೂನ ಅಸ್ಮತ್ ಪಿತಾಮನೆ, ನಮ್ಮಪ್ಪ ಯಾಕೆ ಹೋಗಲಿಲ್ಲ, ಎರಡು ಪ್ರಶ್ನೆ. ಹರಿಶ್ಚಂದ್ರ ಹೋಗ್ಲಿಕ್ಕೆ ಏನು ಕಾರಣ, ನಮ್ಮಪ್ಪ ಹೋಗದೇ ಇರಲಿಕ್ಕೆ ಏನು ಕಾರಣ. ಕೆಲವು ರಾಜರು ಹೋಗ್ತಾರೆ ಅಂದರೆ ಬೇರೆ ಮಾತು, ಒಬ್ಬರೇ ರಾಜ ಹೋಗಿರೋದು ರಾಜರಲ್ಲಿ, ಉಳಿದವರೆಲ್ಲ ಎಲ್ಲಿದ್ದಾರೆ, ಯವಸು ನಮ್ಮಪ್ಪನೂ ಅಲ್ಲೇ ಇದ್ದಾರೆ. ಅಷ್ಟೇ ಇದ್ರ ಪ್ರಶ್ನೆ, ಎಕ್ಸೆಪ್ಷನ್ ಬರಲಿಕ್ಕೆ ಏನು ಕಾರಣ, ಹರಿಶ್ಚಂದ್ರ ಒಮ್ಮೆ ಅಲ್ಲೆಲ್ಲಕ್ಕೆ ಏನು ಕಾರಣ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಿ. ಇತ್ಯುಕ್ತೋ ನಾರದ ಪ್ರಾಹ ರಾಜಸೂಯ ಕೃತೋನ್ನತಿಂ. ಆಗ ಅವ್ರು ಹೇಳಿದ್ರು ಅದಕ್ಕೆ ಕಾರಣ ರಾಜಸೂಯ ಯಾಗ ಮಾಡಿದವನು. ಗೊತ್ತಾಯ್ತು ಡಿಫರೆನ್ಸ್ ಗೊತ್ತಾಯ್ತಾ. ರಾಜಸೂಯ ಯಾಗ ಮಾಡಿದವನಾದ್ದರಿಂದ ಏನಾಯಿತು, ಇಂದ್ರಲೋಕಕ್ಕೆ ಹೋಗುವ ಒಂದು ಯೋಗ ಬಂತ ಅವನಿಗೆ. ಅದು ಉನ್ನತಿ, ಆ ಉನ್ನತಿ ಆ ಪ್ರಮೋಷನ್, ಮುಂದೆ ಪದೋನ್ನತಿ ಅಂತಾರಲ್ಲ ಹಾಗೆ. ಇದೆಲ್ಲ ಕಾರಣ ರಾಜಸೂಯಾಗ ಮಾಡಿ. ಅಲ್ಲಿ MA ಕಾಮನ್ ಆಗಿದೆ, PhD ಮಾಡಿದ್ದಾನೆ, ಸ್ಪೆಷಲ್ ಬೆನಿಫಿಟ್ ಸಿಗುತ್ತಾ ಇಲ್ಲ ಮಾಡೋದಕ್ಕೆ. ಹೈಯರ್ ಕ್ವಾಲಿಫಿಕೇಶನ್ ಮಾಡೋ ಉದ್ದೇಶ ಏನು, ಅಡ್ವಾಂಟೇಜ್ ಸಿಗಬೇಕಾದ್ರೆ. ಸೊ ರಾಜಸೂಯಾಗ ಮಾಡಿದ್ದಕ್ಕೋಸ್ಕರ ಏನಾದಾಯ್ತು, ಹರಿಶ್ಚಂದ್ರ ರಾಜ ಅಲ್ಲಿಗೆ ಹೋಗಿದ್ದಾರೆ. ನಿಮ್ಮಪ್ಪ ರಾಜಸೂಯಾಗ ಮಾಡಿಲ್ಲ, ಅದಕ್ಕೆ ಹೋಗಿಲ್ಲ ಅಂತ ಹೇಳಿ ಇದು ಕಾರಣ ಹೇಳ್ತಾ ಇರೋದ್ರಿ. ಈಗ ಯಾವುದು ಏನು ಅಲ್ಲಿ ಹೋದ್ರೆ ಶಾಶ್ವತ, ಇದು ದುಗ್ಗೆವರೆಗೂ ಚೇಂಜ್ ಆಗಲ್ಲ. ಪ್ರಮೋಷನ್ ಕೊಟ್ಟ ಮೇಲೆ ಸಾಮಾನ್ಯ ಬೇರೆ ತಪ್ಪುಗಳು ಮಾಡಿದವರು ಏನು ಮಾಡಲ್ಲ, ಅದನ್ನ ವಾಪಸ್ ತಗೊಳ್ಳೋದಿಲ್ಲ. ಆತ ಮಾಡಿದ್ದು ವಾಪಸ್ ಬಂದು ಉಲ್ಲೇಖ ಇಲ್ಲ, ಆದ್ದರಿಂದ ಅಲ್ಲೇ ಇದ್ದಾನಂತಾನೆ ಅರ್ಥ. ಇತ್ಯುಕ್ತೋ ನಾರದ ಪ್ರಾಹ ರಾಜಸೂಯ ಕೃತೋನ್ನತಿಂ ಹರಿಶ್ಚಂದ್ರಸ್ಯ ತಾಂ ದೃಷ್ಟ್ವಾ ಪಿತಾಯಮಸಭಾತಲೆ ಸ್ಥಿತಸ್ತ್ವಾಮವದತ್ ಪಾಂಡು ರಾಮದ್ವಯಸುತೈವತೆ. ಇತ್ಯುಕ್ತೋ ನಾರದ ಪ್ರಾಹ ರಾಜಸೂಯ ಕೃತೋನ್ನತಿಂ ಹರಿಶ್ಚಂದ್ರಸ್ಯ, ಹರಿಶ್ಚಂದ್ರಿಗೆ ಉನ್ನತಿ ಬರಲಿಕ್ಕೆ ಕಾರಣ ರಾಜಸೂಯ ಮಾಡಿದ್ದೇ ಕಾರಣ. ತಾಂ ದೃಷ್ಟ್ವಾ ಪಿತಾ ಯಮಸಭಾತಲೆ, ನಾನು ಎಲ್ಲ ಸಭೆಗೂ ಹೋಗಿ ಬಂದೆ, ನಾರದ ಎಲ್ಲ ಲೋಕಕ್ಕೆ ಹೋಗಿ ಬಂದೆ, ನಿಮ್ಮಪ್ಪನೂ ಕಂಡು ಬಂದೆ ಅಂತ ಹೇಳ್ತಾರೆ. ನಿಮ್ಮಪ್ಪನೂ ಕಂಡು ಬಂದೆ. ಬೇರೆ ಊರಿಗೆ ಹೋದಾಗ ನಮ್ಮವ್ರು ನೋಡಿ ಬಂದ್ರೆ ಅಂತ ಕೇಳ್ತಾರಲ್ಲ ಹಾಗೆ. ಎಷ್ಟೋ ಜನ ಹಿಂದೆಲ್ಲ ಈ ವಾಸಿ, ಈಗ ಹಿಂದೆಲ್ಲ ಏನಾಗ್ತಿತ್ತು, ಯಾರು ಹೋದ ಲೆಟರ್ ಕೊಡೋದು, ಬೈರೋದು, ಕೊಟ್ಕೊಂಡು ಹೋಗ್ಬೇಕು, ಲಗೇಜ್ ಹೊತ್ಕೊಂಡು ಹೋಗ್ಬೇಕು, ಹುಡುಕೊತ್ತಾರೆ, ಕೆಲಸ ಬಿಟ್ಟು ಅವ್ರ ಕೆಲಸ ಮಾಡ್ಕೊಂಡು ಬರ್ಬೇಕು, ಹಾಗಾಗ್ತದೆ. ಈಗ ಅದಿಲ್ಲ, ಸುಮ್ಮನೆ ಲೆಟರ್ ಬರ್ಕೊಡೋದು, ಇಲ್ಲೆಲ್ಲ ತಪ್ಪಿಸಿ ಇರುತ್ತೆ, ಪೋಸ್ಟ್ ಇದೆ, ಎಲ್ಲ ಇರುತ್ತೆ. ಇವರು ಅದಕ್ಕಾಗಿ ಬರೀ ಹುಡ್ಕೊಂಡು ಹೋಗ್ಬೇಕು ಇಂಥ ವ್ಯವಸ್ಥೆ. ಈಗ ಅದೆಲ್ಲ ಹೋಗ್ಬಿಟ್ಟಿದೆ, ಯಾವುದೂ ಇಲ್ಲ. ಆ ದೃಷ್ಟಿಯಿಂದ ಇವರು ಕಂಡು ಬಂದಿದ್ದಾರೆ. ನಾನು ಮೆಸೇಜ್ ಕಳಿಸಿದೆ ನಿಮ್ಮಪ್ಪ ಅಂತ ಹೇಳಿದ್ರು, ನಿಮ್ಮಪ್ಪ ಮೆಸೇಜ್ ಕೊಟ್ಟಿದ್ದಾನೆ ನನಗೆ ಅಂತ ಹೇಳಿದ. ಏನದು, ಸ್ಥಿತ ಪಾಂಡು ಸಭಾತಲೆ ಪಿತಾ ಯಮಸಭಾತಲೆ ಸ್ಥಿತ ತ್ವಾಂ ಅವದತ್ ಪಾಂಡು ರಾಮದ್ವಯ ಸುತೈವತೆ. ನಿಮ್ಮಪ್ಪ ನಾನು ಹೇಳಿದ್ದಾರೆ, ಯಮಸಭೆಯಲ್ಲಿ ಒಂದು ವಿಶೇಷ ಇದೆ, ರಾಮದ್ವಯ ಸುತೈವತೆ, ವೆರಿ ಇಂಪಾರ್ಟೆಂಟ್. ಎರಡು ರಾಮರೂಪದಲ್ಲಿ ಪರಮಾತ್ಮ ಇದ್ದಾನೆ. ಎರಡು ರಾಮರೂಪಗಳಂದ್ರೇನೋ, ಪರಶುರಾಮ ರೂಪ ಮತ್ತು ದಾಸರಿದ್ದಾರೆ, ಎರಡು ರೂಪದ ಉಪಾಸಿತನಾಗಿದ್ದಾನೆ. ಅದಕ್ಕೆ ರಾಮದೇವರ ಆರಾಧನೆ ಮಾಡಿದರೆ ಯಮಲೋಕಕ್ಕೆ ಹೋಗೋದಿಲ್ಲ ಅಂತ ಅರ್ಥ. ಯಾಕೆ, ಅಲ್ಲಿ ದೇವರು ಉಪಾಸನೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ರಾಮನಾಮ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ ಅಂತ ಹಾಗೆ. ಈಗ ನಿಮ್ಮಪ್ಪ ಏನು ಕಳಿಸಿದ್ದಾನೆ ಅಂದರೆ, ಕರೋತು ರಾಜಸೂಯಮ್ಮೆ. ಇಲ್ಲಿ ಎರಡು ಸ್ವಾರಸ್ಯ, ಯಮಲೋಕದಲ್ಲಿದ್ದಾರೆ ಅಂತ ನರಕದಲ್ಲಿದ್ದಾನೆ ಅಂತ ಅರ್ಥ ಅಲ್ಲ. ನರಕದಲ್ಲಿಲ್ಲ, ಮೆಂಬರ್ ಆಗಿದ್ದಾರೆ, ಯಾವ ಸಭೆಯಲ್ಲಿದ್ದಾರೆ. ಸಭೆಯಲ್ಲಿರೋ, ಲೋಕದಲ್ಲಿರೋ ಸಭೆಯಲ್ಲಿರೋದು ಬೇರೆ, ಸಭೆಗಳಲ್ಲಿದ್ದಾರೆ. ಇದೇ ಬೇರೆ, ಇದ್ರ ಸಭೆ ಬೇರೆ, ಪಾರ್ಲಿಮೆಂಟೇ ಬೇರೆ, ಇದೇ ಬೇರೆ, ವಿಧಾನಸಭೆನೇ ಬೇರೆ, ಎಲ್ಲ ಆಟ. ಅಲ್ಲಿ ಮಪ್ಪ ಅಲ್ಲಿದ್ದಾರೆ ಅಂದರೆ ಗೌರವ ಪೂಜಿತನಾಗೇ ಇದ್ದಾನೆ, ಅದೇನೂ ಇಲ್ಲ. ಆದರೆ ಇದಿಲ್ಲ, ಆ ಲೋಕದ ಬೆನಿಫಿಟ್ ಇಲ್ಲ. ಯಾಕೆ, ಆ ಲೋಕ ಡಬಲ್ ಸುಖ ಹೇಳ್ಬಿಟ್ಟಿದ್ದಾರೆ, ಫೆಸಿಲಿಟಿ ಜಾಸ್ತಿ ಅಂತ ಹೇಳ್ಬಿಡ್ತಾರೆ. ಕೆಲವರು ರೂಮ್ ಕೊಡ್ತಾರೆ, ಕೆಲವರು ಕಾಟೇಜ್ ಕೊಡ್ತಾರೆ, ಕೆಲವರು ಇಂಡಿಪೆಂಡೆಂಟ್ ಬಿಲ್ಡಿಂಗ್ ಕೊಡ್ತಾರೆ. ಅವ್ರು ಇದ್ರ ಪ್ರಕಾರ ಸೌಲಭ್ಯಗಳು ಜಾಸ್ತಿ, ಮತ್ತು ಪರಿಚಾರಕರು ಕೊಡ್ತಾರೆ. ಫರ್ನಿಚರ್ ಎಲ್ಲ ವೇರಿ ಆಗ್ತಾ ಹೋಗುತ್ತೆ. ಬೇರೆ ಹೋಗೋದು ಏನಾಗ್ತಾ ಹೋಗುತ್ತೆ, ಅದಕ್ಕೆ ಅವ್ರಿಗೆ ಅಲವೆನ್ಸ್ ಕೊಡೋದು ಅದು ಚೇಂಜ್ ಆಗುತ್ತೆ. ಇವರಿಗೆ ಕೋಟಿಗಟ್ಟಲೆ ಕೊಟ್ಟು ಇನ್ನೂ ಜಾಸ್ತಿ ಕೊಡ್ತಾರೆ. ಎಲ್ಲ ಡಿಫ್ರೆನ್ಸ್ ಇರೋದ್ರಿಂದ ಯಾಕೆ ಹಾಗಾಯಿತು. ಪ್ರಮೋಷನ್ ಕೊಟ್ಟು ಏನು ಬೆನಿಫಿಟ್ ಇಲ್ಲ ಅಂದ್ರೆ ಯಾರು ಏನು ಕೇಳೋದಿಲ್ಲ, ಪ್ರಮೋಷನ್ನೇ ಕೇಳೋದಿಲ್ಲ, ಸುಖವಾಗಿ ಇಲ್ಲೇ ಇರ್ತೇವೆ ಅಂತ ಹೇಳ್ತಾರೆ. ಅಡ್ವಾಂಟೇಜ್ ಇದೆ ಅವರಿಗೆ, ಅದು ಅಡ್ವಾಂಟೇಜ್ಗೋಸ್ಕರ ಜನರು ಪ್ರಯತ್ನ ಪಡೋದು. ನಿಮ್ಮಪ್ಪ ಏನು ಕಳಿಸಿದ್ದಾನೆ, ಕರೋತು ರಾಜಸೂಯಮ್ಮೆ ಪುತ್ರೋ ಜ್ಯೇಷ್ಠೋ ಅನುಜಾರ್ಚಿತ ಪಾಲಿತೋ ವಾಸುದೇವೇನ ಕಿಂ ತಸ್ಯ ಅಸಾಧ್ಯವತ್ರ ಹಿ. ಏನು ಹೇಳಿದ್ರು ಅಪ್ಪ ಗೊತ್ತಾ, ಕರೋತು ರಾಜಸೂಯಮ್ಮೆ ಪುತ್ರ ಜ್ಯೇಷ್ಠ, ನನ್ನ ಹಿರಿಯ ಮಗ ಯಾರು ಮಾಡಬೇಕು, ಏನು ಮಾಡಬೇಕಂತ ರಾಜಸೂಯಾಗವನ್ನು ಮಾಡಬೇಕು. ಅದಕ್ಕೆ ಅದು ಮಾಡೋದ್ರಲ್ಲಿ ನನಗೇನು ಸಿಗುತ್ತೆ. ಈಗ ಇವ್ರಿಗೆ ಪ್ರಮೋಷನ್ ಇರಲಿಲ್ಲ, ಕ್ವಾಲಿಫಿಕೇಷನ್ ಬಂತು, ಮತ್ತೆ ಮೇಲೆ ಹಾಕಿದ್ರು, ನನಗೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ನೀನು ಮಾಡು ಅಂತ ಹೇಳ್ತಾರೆ.
ಕರೋಚು ರಾಜಸೂಯಂ ಮೇ ಪುತ್ರ ಜ್ಯೇಷ್ಠ ಅನುಜಾರ್ಚಿತ, ತಮ್ಮದಿಂದ ಪೂಜಿತನಾಗಿ ಅಂತ ಮಾಡಲಿ. ಯಾತಕ್ಕೆ ನಾವು ಸಾಧ್ಯ ಇದೆ ಅಂತ ಸಾಧ್ಯ ಇದೆ. ಎಂಥ ತಮ್ಮಂದಿರ್ತಾರೆ ಗೊತ್ತಾ, ಭೀಮಸೇನ ಅರ್ಜುನ ತಮ್ಮಂದಿರೋದ್ರಿಂದ ಅವನಿಗೆ ಸಾಧ್ಯ ಇದೆ. ಜೊತೆಗೆ ಪಾಲಿತೋ ವಾಸುದೇವೇನ, ಕೃಷ್ಣದ ರಕ್ಷಣೆ ಬೇರೆ ಇದೆ. ಸಮರ್ಥ ತಮ್ಮಂದಿರಿದ್ದಾರೆ, ಕೃಷ್ಣದ ರಕ್ಷಣೆ ಬೇರೆ ಇದೆ. ಆದ್ದರಿಂದ ಕಿಂತಸ್ಯ ಅಸಾಧ್ಯ ಮಾತ್ರ ಹಿ, ಅಸಾಧ್ಯವಾದ್ದೇನಿದೆ ಅದಕ್ಕೇನು ಮಾಡಬೇಕಾದ್ರೆ ರಾಜಸೂಯಾಗ ಮಾಡಬೇಕು. ಎಷ್ಟು ಮೆಸೇಜ್ ಇದೆ ಅವರಿಗೆ. ಬೇರೆಯವ್ರಿಗೆ ಕಂಡು ಬಂದಾದ್ಮೇಲೆ ಜೀವ ನಿತ್ಯತ್ವವಾದ ಅರ್ಥ ಆಯಿತು. ಜೀವರೆಲ್ಲ ದೇಹ ಹೋಗುತ್ತೆ ಹೊರತು ಜೀವನ ಹೋಗೋದಿಲ್ಲ, ನಿತ್ಯತ್ವವಾದ ಬಂತು. ಮತ್ತು ಅವರ ಪುಣ್ಯದ ಸಾಧನೆ ತಕ್ಕಂತೆ ಬೇರೆ ಬೇರೆ ಲೋಕದಲ್ಲಿ ವಾಸ ಮಾಡ್ತಾರೆ. ಆವುತರಣ ಬಂತು, ಸಾಧನೆಗೆ ಮಹತ್ವ ಬಂತು, ತಾರತಮ್ಯನೂ ಬಂತು. ಆಮೇಲೆ ಅಲ್ಲಿ ಹೋಗಿ ಕಂಡು ಬಂದವರು ಮೆಸೇಜ್ ಕೊಟ್ಬಿಟ್ಟು ಕಾಂಟ್ಯಾಕ್ಟ್ ಮಾಡೋಕ್ಕೂ ಬರುತ್ತೆ. ಮತ್ತೆ ಈವನ್ ಆಫ್ಟರ್ ಡೆತ್ ಇಲ್ಲಿ ಮಾಡೋ ಸಾಧನೆಯಿಂದ ಅವ್ರಿಗೇನಾಗುತ್ತೆ, ಎಲಿವೇಟ್ ಆಗ್ತಾರೆ. ಅವರು ಸಾಧನೆ ಮಾಡೋಗಿಲ್ಲ. ಯಾಕೆ? ಸಾಧನೆ ಶರೀರ ಅಲ್ಲ, ಸಾಧನೆ ಲೋಕನೂ ಅಲ್ಲ. ಅಲ್ಲಿ ಮಾಡೋಗಿಲ್ಲ. ಅವ್ರು ಎಲ್ಲಿ ಮಾಡಬೇಕು? ಅವರು ಇಲ್ಲೇ ಮಾಡಬೇಕು. ಆ ದೃಷ್ಟಿಯಲ್ಲಿ ಭೂಲೋಕದಲ್ಲಿ ತಂದೆ ತಾಯಿ ಮಾಡ್ತಕ್ಕಂಥ ತಂದೆ ತಾಯಿಗಳಿಗೆ ಇವರು ಏನಾದ್ರು ಒಳ್ಳೆ ಉದ್ದೇಶ ಕೆಲಸ ಮಾಡಿದರೆ ಅವರಿಗೆ ಪುಣ್ಯ ಹೋಗುತ್ತೆ ಅಂತ ಅರ್ಥ. ಯಾವುದೋ ಸೇವೆ, ತಿರುಪತಿಗೆ ಹೋದ, ಉಡುಪಿಗೆ ಹೋದ, ಸೇವೆ ಬರೆಸ್ತಾ ಅವ್ರ ಸ್ಮರಣೆಗೋಸ್ಕರ ಬಸ್ತಿದ್ರೆ ಏನಾಯ್ತು, ಅಲ್ಲಿಗೆ ಪುಣ್ಯ ಸೇರಿ. ಮಾಡದೆ ಹೋದ್ರೂ ಸೇರುತ್ತೆ, ಮಕ್ಕಳಾಗಿದ್ದಕ್ಕೆ ಒಂದು ಭಾಗ ಸೇರಿಬಿಡುತ್ತೆ. ಸ್ಪೆಷಲಾಗಿ ಸೇರುತ್ತೆ. ಸ್ಪೆಷಲಾಗಿ ಕೊಡೋದು ಬೇರೆ, ಇಟ್ಟು ತೊಗೊಂಡೋಗೋದು ಬೇರೆ. ಆ ದೃಷ್ಟಿಯಲ್ಲಿ ಹೌದು ಕೊಡ್ಬೋದು. ಕೆಲವು ಪುಣ್ಯ ಕೊಡಕ್ಕೆ ಬರುತ್ತೆ, ಕೆಲವು ಎಲ್ಲ ಕೊಡಕ್ಕೆ ಬರಲ್ಲ. ಕೆಲವು ಕೊಡಕ್ಕೆ ಬರುತ್ತೆ, ಕೆಲವು ಪುಣ್ಯ ಕೊಡಕ್ಕೆ ಬರೋದು. ಅವ್ರ ಆಯುಷ್ಯ ಕೊಡಕ್ಕೆ ಬರ್ತದೆ ಗೋಪಾಲದಾಸರಿಗೆ. ಎಲ್ರಿಗೂ ಆ ರೀತಿ ಕೊಡಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಹೌದು ಹೌದು. ಕೆಲವು ನೀವು ಎಫ್ ಡಿಗೆ ಚೆಕ್ ಕೊಟ್ಟರೆ ತಗೊಳ್ಳಲ್ಲ. ಎಫ್ ಡಿಗೆಲ್ಲ ಚೆಕ್ ಕೊಡೋಗಿಲ್ಲ. ಏನು ಮಾಡ್ಬೇಕು ಅದಕ್ಕೆ? ಚೆಕ್ ಯಾವುದಕ್ಕದು ಎಸ್ ಪಿಗೆ ಅಷ್ಟೇ ಹೊರತು ಎಫ್ ಡಿ ಕೊಟ್ಟರೆ ಉಳಿದೋಗ್ಬಿಡುತ್ತೆ. ಸಾಧ್ಯ ಇಲ್ಲ. ಅದು ಮಾಡ್ಬೇಕಾದ್ರೆ ಬಂದು ಏನಾಗಬೇಕು ಫಸ್ಟ್, ಅದು ಇದು ಟ್ರಾನ್ಸ್ಫರ್ ಆಗೋದು ಫಸ್ಟ್. ಅದು ಆಮೇಲೆ ಆಗುತ್ತೆ ಹೊರತು ಡೈರೆಕ್ಟ್ ಕೊಡಕ್ಕೆ ಬರೋದಿಲ್ಲ. ಕೆಲವು ಕೊಡಕ್ಕೆ ಬರುತ್ತೆ, ಮತ್ತೆ ಕೆಲವು ಕೊಡಕ್ಕೆ ಬರುತ್ತೆ, ದುಡ್ಡು ಕೊಡಕ್ಕೆ ಬರಲ್ಲ ಕೈಲಿ. ಚೆಕ್ ಕೊಡಬೇಕು. ಚೆಕ್ ಕೊಡಿ ಏನಾಗಿರಬೇಕು, ಲೆಟರ್ ಕೊಟ್ಟರೆ ಕೊಡಲ್ಲ. ಏನು ಕೊಡಬೇಕು ಅವರಿಗೆ? ಚೆಕ್ ಫಾರ್ಮಲ್ಲೇ ಕೊಡ್ತಾರೆ. ಮತ್ತೆ ತೀರಿ ಎಮರ್ಜೆನ್ಸಿ ಕೇಸ್ಗಳವೆಲ್ಲ ಬೇರೆ. ಜನರಲ್ಲಿ ಯಾವುದ್ರಲ್ಲಿ ಕೊಡಬೇಕು ಅವರು? ಫಾರ್ಮೇಟ್ ಇದೆ. ಬ್ಯಾಂಕಲ್ಲಿ ದುಡ್ಡು ಕೊಡ್ರಿ ಅಂತ ಕೇಳಿದ್ರೆ ಕೊಡೋದಿಲ್ಲ ಅವರಿಗೆಲ್ಲ. ಚೆಕ್ ಕೊಡಬೇಕು, ಅವ್ರ ಪ್ರೊಸೀಜರ್ ಇದೆ, ನೋಡ್ತಾರೆ, ಎಲ್ಲ ಮಾಡಿಕೊಡ್ತಾರೆ. ಅದೇ ರೀತಿ ಪುಣ್ಯ ಇರಬೇಕು. ನೀವು ಪುಣ್ಯ ಕೊಟ್ಟೆ ಅಂತ ಹೇಳ್ಬೋದು, ಪುಣ್ಯನೇ ಇಲ್ಲ ಅಲ್ಲಿ. ಹೇಗೆ ಚೆಕ್ ರಿಟರ್ನ್ ಆಗುತ್ತಾ? ಏನಾಗುತ್ತದ? ಸುಮ್ಮನೆ ರಿಟರ್ನ್ ಮಾಡೋದು ಏನು ಮಾಡ್ತಾರೋ ಅದಕ್ಕೆ ಫೈನ್ ಹಾಕ್ತಾರೆ, ಗೊತ್ತಾಯ್ತಾ? ಚೆಕ್ ಇನ್ವ್ಯಾಲಿಡ್ ಆದಾಗ ಯಾವಾಗ ಏನು ಮಾಡ್ತಾರೆ? ಫೈನ್ ಹಾಕ್ತಾರೆ ಅದಕ್ಕೆ. ಸುಳ್ಳ ಪುಣ್ಯ ಕೊಡ್ತಾರೆ ಹೇಳಿದ್ರೆ ಪುಣ್ಯ ಸಿಗಲಿಲ್ಲ, ಕೊಡಲಿಲ್ಲ. ಜೊತೆಗಿರೋ ಪುಣ್ಯ ಬೇರೆ ಕಟ್ ಮಾಡ್ತಾರೆ ಬೇರೆ ಕಡೆ. ಇದೆಲ್ಲ ರಿಸ್ಕ್ ಇದೆ. ಆದ್ದರಿಂದ ಬಹಳ ಹುಷಾರಾಗಿರ್ಬೇಕು. ನಮಗೆ ಹಣ ಟ್ರಾನ್ಸ್ಫರಬಲ್ ಅಂತ ಹೇಗೆ ಗೊತ್ತಿದೆಯಾ? ಹಣ ಟ್ರಾನ್ಸ್ಫರಬಲ್ ಅಂತ ಹೇಗೆ? ಪುಣ್ಯನೂ ಟ್ರಾನ್ಸ್ಫರಬಲ್, ಬಟ್ ಎಲ್ಲ ಅಲ್ಲ. ಎಲ್ಲ ಅಲ್ಲ. ಕೆಲವು ಮಾಡ್ಲಿಕ್ಕೆ ಬರೋ ರಿಯಲ್ ಎಸ್ಟೇಟ್, ನಾನ್ ರಿಯಲ್ ಇದ್ದಾಗೆ ಕೆಲವು ಮಾಡ್ಲಿಕ್ಕೆ ಬರುತ್ತೆ, ಕೆಲವು ಮಾಡ್ಲಿಕ್ಕೆ ಬರೋದಿಲ್ಲ.